ಹಾಡ್ತಾರೆ. ಆನಂತರ 5 ತಂಡಗಳು, ಆ ತಂಡಗಳು ಎರಡೆರಡು ಭಾವಗೀತೆ, ಭಕ್ತಿಗೀತೆ, ತತ್ವಪದ, ದಾಸರ ಪದ, ವಚನ, ಜನಪದ ಹೀಗೆ ಬೇರೆ ಬೇರೆ ಪ್ರಕಾರದ ಹಾಡುಗಳನ್ನು ಹಾಡ್ತಾರೆ. ನಂತರ 100 ಮಕ್ಕಳು ಅವರು ಹಾಡು ಮತ್ತು ನೃತ್ಯ ಈ ಕಾರ್ಯಕ್ರಮ ಅದರ ಜೊತೆಯಲ್ಲಿ ಸಂಯೋಜನೆ ಮಾಡಿದ್ದೇವೆ. ಹಾಗೆಯೇ ಜನಪದ ಗೀತೆಗೆ ಭರತನಾಟ್ಯದ ನೃತ್ಯ ಪ್ರದರ್ಶನ ಕಾರ್ಯಕ್ರಮ ನಡೀತಾ ಇದೆ. ಹೀಗೆ ಬೇರೆ ಬೇರೆ ಪ್ರಕಾರದ ಒಟ್ಟಾರೆ ನಗರದ ಸುಮಾರು 500ರಿಂದ 600 ಜನ ಕಲಾವಿದರನ್ನು ನಾವು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಅದರ ಜೊತೆಗೆ ಈಗಾಗಲೇ ನಮ್ಮ ಸುಚೇಂದ್ರ ಪ್ರಸಾದ್ ಅವರು ನೇತೃತ್ವದಲ್ಲಿ ವೀಣಾ ಬನ್ನಂಜೆಯವರ ಕೃತಿ ಆಧಾರಿತವಾದಂಥ ನನ್ನ ಪಿತಾಮಹ ಅನ್ನುವ ನಾಟಕ ಪ್ರದರ್ಶನಗೊಳ್ತಾ ಇದೆ. ಬೆಂಗಳೂರಿನಿಂದ ಚಲನಚಿತ್ರ ಮತ್ತು ಧಾರಾವಾಹಿಗಳಲ್ಲಿ ನಟಿಸುವಂಥ ನಟ ನಟಿಯರು ಒಂದು ತಂಡ ಅವತ್ತು ಶಿವಮೊಗ್ಗಕ್ಕೆ ಬರಲಿದೆ. ಈ ರೀತಿ ಕಾರ್ಯಕ್ರಮದ ಜೊತೆಗೇ ಹಾಸ್ಯ ಇದೆ, ಕತೆ ಇದೆ, ಕವನ ಇದೆ, ಹನಿಗವನ ಇದೆ. ಈ ಎಲ್ಲವನ್ನು ಒಳಗೊಂಡಂತಹ ಕಾರ್ಯಕ್ರಮ ಸುಮಾರು 5:30ಕ್ಕೆ ಆರಂಭ ಮಾಡಿ 9 ಗಂಟೆಗೆ ಅದನ್ನು ಮುಕ್ತಾಯಗೊಳಿಸುವಂಥ ಒಂದು ಕಾರ್ಯಯೋಜನೆಯನ್ನು ರೂಪಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ರಾಜಕಾರಣದ ಜೊತೆಗೇ ಸಾಂಸ್ಕೃತಿಕ ನಾಯಕತ್ವವನ್ನು ನಿರ್ವಹಿಸ್ತಾ ಇರತಕ್ಕಂಥ ಸನ್ಮಾನ್ಯ KS ಈಶ್ವರಪ್ಪನವರು ಅವರ ಒಂದು ಆತಿಥ್ಯ, ಅವರು ಮತ್ತು ನಮ್ಮ ಯುವ ನಾಯಕರಾದ ಕಾಂತೇಶ್ ಇವರ ಆತಿಥ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸಾಹಿತ್ಯ ಹುಣ್ಣಿಮೆಗೂ ಮತ್ತು ಈಶ್ವರಪ್ಪನವರಿಗೂ ಅವಿನಾಭಾವ ಸಂಬಂಧ ತಮಗೆಲ್ಲರಿಗೂ ಗೊತ್ತಿದೆ. ಸುಮಾರು 21 ವರ್ಷದ ಹಿಂದೆ ಮಾರ್ಚ್ ತಿಂಗಳಲ್ಲಿ ಅವರ ಮನೆ ಅಂಗಳದಲ್ಲಿ ಮೊದಲ ಸಾಹಿತ್ಯ ಹುಣ್ಣಿಮೆ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ವಿ. ಅದರ ಮುಖ್ಯ ಉದ್ದೇಶ ನಾವು ಕಾರ್ಯಕ್ರಮ ನಡೆಸುವಲ್ಲಿಯೇ ಎಲ್ಲರೂ ಬರಬೇಕು ಅನ್ನುವ ನಿರೀಕ್ಷೆ ಇಟ್ಕೊಂಡ್ರೆ ಅದನ್ನು ಹೆಚ್ಚು ಜನ ಭಾಗವಹಿಸೋದು ಕಷ್ಟ ಅನ್ನುವಂಥದ್ದನ್ನು ಸುಮಾರು 13 ವರ್ಷಗಳ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಪಡೆದಂಥ ಅನುಭವದ ಹಿನ್ನೆಲೆಯಲ್ಲಿ ನಾವೇ ಜನರಿರುವಲ್ಲಿಗೆ ಹೋಗೋಣ, ಅಲ್ಲಿ ಇರತಕ್ಕಂತಹ ಪ್ರತಿಭೆಗಳನ್ನು ಗುರುತಿಸೋಣ, ಆ ಪ್ರತಿಭೆಗಳನ್ನು ಗುರುತಿಸುವುದರ ಜೊತೆಗೆ ಅಲ್ಲಿರ್ತಕ್ಕಂಥ ಜನರ ನಡುವೆ ಈ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮನ ಸಾಹಿತ್ಯ ಕಾರ್ಯಕ್ರಮ ಅಂತೇಳಿ ಇದಕ್ಕೆ ಆರಂಭವನ್ನು ಮಾಡಿದ್ವಿ. ಆ ಕಾರ್ಯಕ್ರಮ ಆರಂಭ ಮಾಡುವಾಗ ಈಶ್ವರಪ್ಪನವರು ಶಾಸಕರಾಗಿದ್ದರು. ಅವರ ಮನೆ ಅಂಗಳದಲ್ಲಿ ಮೊದಲ ಕಾರ್ಯಕ್ರಮ 500ಕ್ಕೂ ಹೆಚ್ಚು ಜನ ಭಾಗವಹಿಸಿದರು. ಅವತ್ತು ನಮ್ಮ ತೆಮೆಮನೆ ಅವರು ಹಾಸ್ಯ ಕಾರ್ಯಕ್ರಮವನ್ನು, ಹಾಗೆಯೇ ನಟೇಶ್ ಅವರು ವಿಶೇಷ ಉಪನ್ಯಾಸವನ್ನು ಕಗ್ಗದ ಮೇಲೆ ಮಾಡಿದರು. ಅಲ್ಲಿಂದ ಆರಂಭಗೊಂಡಂತಹ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅವತ್ತು ಕಾರ್ಯಕ್ರಮ ಆರಂಭ ಮಾಡುವ ದಿವಸ ಈಶ್ವರಪ್ಪನವರು ಮತ್ತು ಅವರ ಕುಟುಂಬ ವರ್ಷಕ್ಕೆ 2 ಕಾರ್ಯಕ್ರಮನಾದರೂ ನಮ್ಮ ಮನೆಯ ಅಂಗಳದಲ್ಲಿ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಕೊಟ್ಟು ನಮ್ಮನ್ನು ಹುರಿದುಂಬಿಸಿದರು. ಆದರೆ ಮತ್ತೆ ಈಶ್ವರಪ್ಪನವ್ರ ಮನೆಗೆ ಹೋಗೋಷ್ಟೊತ್ತಿಗೆ ನಾವು 27ನೇ ತಿಂಗಳ ಕಾರ್ಯಕ್ರಮಕ್ಕೆ ಅವರ ಮನೆ ಅಂಗಳದಲ್ಲಿ ಮಾಡಿದ್ದು. ಅನಂತರ 50, 75, 100, 137, ಅನಂತರ 201, ಈಗ 251ನೇ ತಿಂಗಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದು ಕೂಡ ಮನೆ ಅಂಗಳದಲ್ಲಿ ನಡಿಬೇಕಾಗಿತ್ತು. ಮಳೆಗಾಲದ ಸಂದರ್ಭ, ಮಳೆ ಬಂದು ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಕುವೆಂಪು ರಂಗಮಂದಿರವನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಇಡೀ ನಾಡಿನಲ್ಲಿ ನಮ್ಮ ಆಮಂತ್ರಣ ಪತ್ರಿಕೆ ಹೋದ ನಂತರ ನಾಡಿನಾದ್ಯಂತ ಅನೇಕರು ದೂರವಾಣಿ ಮೂಲಕ ಮತ್ತು ವಾಟ್ಸಪ್ ಸಂದೇಶದ ಮೂಲಕ ಪ್ರಶಂಸೆಯ ಮಾತುಗಳನ್ನು, ಯಾಕಂದರೆ ಈ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾಗಿ ರಾಜ್ಯದಲ್ಲಿ ನಡೀತಾ ಇರೋದು ಶಿವಮೊಗ್ಗ 1ರಲ್ಲೇ ಅಂತ. ಅದಕ್ಕೆ ನಾನು ಈ ನೆಲದ ಗುಣ ಅಂಥದ್ದಿದೆ,
ಇಲ್ಲಿರುವ ಸಾಹಿತ್ಯ ಸಾಂಸ್ಕೃತಿಕ ಮನಸ್ಸುಗಳ ಜೊತೆಗೆ ಹೃದಯತೆಯನ್ನು ಇರತಕ್ಕಂಥ ಎಲ್ಲ ವರ್ಗದವರು ಕೂಡ ಇಲ್ಲಿ ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕಳಶಪ್ರಾಯರಾಗಿ ಸನ್ಮಾನ್ಯ ಈಶ್ವರಪ್ಪನವರ ನೇತೃತ್ವ. ಏಕೆಂದರೆ ಅವರು ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡುವ ಸಂದರ್ಭದಲ್ಲಿ ಚೆನ್ನಾಗಿ ಮಾಡಿ ಅದಕ್ಕೆ ಅದು ಹೆಚ್ಚು ಜನರಿಗೆ ತಲುಪಬೇಕು ಅನ್ನುವಂಥದ್ದೇ ಅವರ ಅಪೇಕ್ಷೆ. ಹಾಗಾಗಿ ಆ ರೀತಿಯ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಗೌರವ ಅಧ್ಯಕ್ಷರು ಆದಂತಹ ಮಾನ್ಯ ಪೂಜ್ಯರಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಚಲನಚಿತ್ರ ನಟರು ಮತ್ತು ರಂಗ ನಟರಾದಂತಹ ಸುಚೇಂದ್ರ ಪ್ರಸಾದ್ ಅವರು ಉದ್ಘಾಟನೆ ಮಾಡ್ತಾರೆ. ಸನ್ಮಾನ್ಯ KS ಈಶ್ವರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಯುವ ನಾಯಕರು, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ KE ಕಾಂತೇಶ್ರವರು, ಹಾಗೆಯೇ ನಾನು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದೇನೆ. ನಮ್ಮ ಮೊನ್ನೆ ಇನ್ನು ನಾಗರಿಕ ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿರಿಯ ಸದಸ್ಯರಾದ TR ಅಶ್ವತ್ಥನಾರಾಯಣ ಶೆಟ್ಟಿ ಅವರನ್ನು ಅವತ್ತು ಅಭಿನಂದಿಸ್ತಾ ಇದ್ದೇವೆ. ಹಾಗೆಯೇ ಹಿಂದಿನ 250ನೇಯ ಸಾಹಿತ್ಯ ಹುಣ್ಣಿಮೆಯನ್ನು ಆಕಾಶಿನ್ ಹೋಟೆಲ್ ಮಾಲೀಕರು, ಉದ್ಯಮಿಗಳು ಆದಂಥ ಶ್ರೀ ಹೊಸತೋಟ ಸೂರ್ಯನಾರಾಯಣ್ ಮತ್ತು ಸನ್ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ಆಕಾಶ್ ಅವರ ಆತಿಥ್ಯದಲ್ಲಿ ಕಳೆದ ಹುಣ್ಣಿಮೆ ನಡೆದಿತ್ತು. ಅವರಿಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಉದ್ಯಮಿಗಳು, ನಮ್ಮ ಜೊತೆಯಲ್ಲಿ ಸದಾ ಸಹಕಾರಿಗಳಾದಂತಹ ಶ್ರೀ ಉಮೇಶ್ ಆರಾಧ್ಯ ಅವರು ಮತ್ತು ಶ್ರೀ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶೋಭಾ ವೆಂಕಟರಮಣ ಅವರು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಇರ್ತಾರೆ. ಈಶ್ವರಪ್ಪನವ್ರು ಯಾವಾಗಲೂ ಹೇಳ್ತಾ ಇದ್ರು, ಸ್ಥಳೀಯವಾಗಿ ಪ್ರತಿಭೆಗಳನ್ನು ಬೆಳೆಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಿ ಅಂತೇಳಿ. ಆ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿದೆ, ಭದ್ರಾವತಿಯಿಂದ ಹರಟೆ ಮತ್ತು ಹಾಸ್ಯದ ದೂರದರ್ಶನ ಕಲಾವಿದರಾಗಿ ರೂಪುಗೊಂಡಿರ್ತಕ್ಕಂಥ ಉಮೇಶ್ ಗೌಡರು ಅವರು ಇವತ್ತಿನ ಈ ನಾಡಿದಿನ ಕಾರ್ಯಕ್ರಮದಲ್ಲಿ, ಸಾಹಿತ್ಯ ಹುಣ್ಣಿಮೆಯಲ್ಲಿ ಹಾಸ್ಯ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ.